ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಶನಿವಾರದ ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ. ಶನಿವಾರ ಬೆಳಗ್ಗೆ ಎದ್ದು ಕಸನೆಲ್ಲ ಗುಡಿಸಿ ಹೊಸ್ದಾಗೆಲ್ಲ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಟ್ಟು ಕೆಲಸನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಶನಿವಾರ ಬೇಗ ಬೇಗ ಎದ್ದು ಫಸ್ಟ್ ಬಾಗಿಲು ಕಸ ಗುಡಿಸ್ಕೊಳ್ಳೋಣ ಅಂತ ಬೇಗ ಎದ್ದೆ. ಬಟ್ ಅಲ್ಲಿ ಸುಮಾರು ಅಡುಗೆ ಮನೆಯಲ್ಲಿ ಕೆಲಸ ಇತ್ತು. ಫಸ್ಟ್ ಆಫ್ ಆಲ್ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಬಿಡೋಣ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡು ನಂದು ಏನಿತ್ತು ಪ್ರಾಣಾಯಾಮ ಎಲ್ಲ ಮಾಡಿಕೊಂಡು ಆಮೇಲೆ ಹೊರಗಡೆ ಬಂದೆ. ಹೊರಗಡೆ ಬರೋ ತನಕ 6 ಗಂಟೆ, ಸುಮಾರು 6 ಕಾಲಾಗಿತ್ತು. ಚೆನ್ನಾಗಿ ಬೆಳಕಾಗಿತ್ತು. ಹಾಗೆ ಬಂದು ಬೇಗ ಬೇಗ ಕಸ ಗುಡಿಸ್ತಾ ಇದ್ದೀನಿ. ಊನವ್ರು ಬರ್ತಾರೆ ಅಂತ ತುಂಬ ಹೊತ್ತಿಂದ ಕಾಯಿದೆ. ಊನವರು ಬರಲಿಲ್ಲ. ಬರದೇವ್ರು ಪರವಾಗಿಲ್ಲ, ಯಾವಾಗ ಬರ್ತಾರೆ ಆವಾಗಲೇ ಹೂವು ತೊಗೊಂಡು ಬಾಗಿಲಿಗೆ ಇಡೋಣ. ಅಲ್ಲಿ ತನಕ ಫಸ್ಟು ಕಸ ಗುಡಿಸ್ಕೊಂಡು ರಂಗೋಲಿ ಹಾಕಿಬಿಡೋಣ ಸಿಂಪಲ್ಲಾಗಿ ಹೊಸ್ಲ ಹತ್ರ ಅಂದ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ಪ್ರತಿದಿನವೂ ಕಸ ಗುಡಿಸೋದು, ಪ್ರತಿದಿನವೂ ಒರೆಸೋದು ಇದ್ದೇ ಇರುತ್ತೆ. ಯಾಕೆಂದರೆ ಕಾರ್ನರ್ ಮನೆ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಧೂಳಿರುತ್ತೆ. ಯಾಕೆಂದರೆ ಈ ಕಡೆನೂ ರೋಡಿದೆ, ಈ ಕಡೆನೂ ರೋಡಿದೆ. ಆ ಕಾರಣಕ್ಕೋಸ್ಕರ ಕೆಲವರು ಕೇಳಿದ್ರಿ, ಕಾರ್ನರ್ ಮನೆ ಆಗಿ ಬರಲ್ವಲ್ಲ ಯಾಕೆ? ಕೆಲವ್ರಿಗೆ ಏಳಿಗೆ ಆಗುತ್ತೆ, ಕೆಲವ್ರಿಗೆ ಏಳಿಗೆ ಆಗೋದಿಲ್ಲ. ವ್ಯಾಪಾರಸ್ಥರಿಗೆ ಕಾರ್ನರ್ ಸೈಡ್ ತುಂಬ ಒಳ್ಳೆಯದು, ಅಂಗಡಿ ಮಳಿಗೆಗಳು ಅಂಥವಕ್ಕೆಲ್ಲ ಒಳ್ಳೆಯದು. ಬಟ್ ವಾಸ ಇರೋದಕ್ಕೆ ಅಷ್ಟೊಂದು ಯೋಗ್ಯ ಅಲ್ಲ ಅಂತ ಕೇಳಿದ್ರಿ. ಬಟ್ ನಾನು ಮನೆ ಮಾಡೋದಕ್ಕೂ ಮುಂಚೆ ಫುಲ್ಲು ವಾಸ್ತುನ ಇಲ್ಲಿ ಹೇಗೆ ಕಟ್ಟಿದ್ದಾರೆ ಮನೆ, ಎಷ್ಟು ಜಾಗ ಬಿಟ್ಟಿದೆ, ಈಶಾನ್ಯ ಮೂಲೆಯಲ್ಲಿ ಎಷ್ಟು ಜಾಗ ಇದೆ, ಇವನ್ನೆಲ್ಲ ನೋಡಿಬಿಟ್ಟು ನಾನು ಈ ಬಾಡಿಗೆ ಮನೆ ಮಾಡಿದ್ದು. ಕೆಲವೊಂದು ಬಾಡಿಗೆ ಮನೆ ಮಾಡಬೇಕಾದ್ರೂ ರೀತಿ ನೀತಿಗಳನ್ನು ನೋಡಿಕೊಂಡೆ ನಾನು ಬಾಡಿಗೆ ಮನೆ ಮಾಡ್ತೀನಿ. ಎಲ್ಲ ಅತಿಯಾಗಿಯೂ ನಾನು ಅವಶ್ಯಕತೆ ಇಲ್ಲದೆ ಇರೋದಕ್ಕೆಲ್ಲ ಮೂಗು ತೂರ್ಸೋಕೆ ಹೋಗೋದಿಲ್ಲ. ನನಗೆ ಬೇಸಿಕ್ಕಾಗಿ ಸ್ವಂತ ಮನೆ ಅಲ್ವಾ, ಬಾಡಿಗೆ ಮನೆ ಅಲ್ವಾ, ಅದಕ್ಕೆ ಬೇಸಿಕ್ಕಾಗಿ ಏನು ಬೇಕೋ ಆ ಒಂದು ವಾಸ್ತುವನ್ನು ನೋಡಿಕೊಂಡು ನಾನು ಮನೆ ಮಾಡ್ತೀನಿ. ವಾಸ್ತು ಏನಾದರೂ ಹಾಗೆ ಹೀಗೆ ಆಗಿದ್ದರೆ ಅದನ್ನು ಅಡ್ಜಸ್ಟ್ ಅಡ್ಜಸ್ಟ್ ಮಾಡ್ಕೋಬಹುದು ಅನ್ನೋದಾದರೆ ಒಂದು ಯಾವ ರೀತಿಯಾದ ಪರಿಹಾರನ ನಾನು ನೋಡ್ಕೊಳ್ತೀನಿ. ಬನ್ನಿ ಸ್ನೇಹಿತರೆ, ಇನ್ನೇನು ಅಕ್ಷಯ ತೃತೀಯ ಬಂದೇ ಬಿಡ್ತು. ಎಲ್ಲರಿಗೂ ಒಂದು ಚಿನ್ನ ತೊಗೋಬೇಕು, ಇಲ್ಲ ಅಟ್ಲೀಸ್ಟ್ ಬೆಳ್ಳಿನಾದರೂ ತೊಗೋಬೇಕು, ಒಂದು ಮೂಗು ಬಿಟ್ಟಾದ್ರೂ ತೊಗೋಬೇಕು ಅಂತ ಕೆಲವ್ರು ಅಂದರೆ. ಇನ್ನು ಕೆಲವರು ಅಯ್ಯಮ್ಮ ಈ ಒಂದು ರೇಟಲ್ಲಿ ಚಿನ್ನ ಬೆಳ್ಳಿ ಸಿಕ್ಕಾಬಟ್ಟೆ ರೇಟು ಗಗನಕ್ಕೆ ಹೋಗಿದೆ, ಇಂಥದ್ರಲ್ಲಿ ನಾವು ಹೇಗೆ ತೊಗೊಳ್ಳೋದಪ್ಪ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಅಕ್ಷಯ ತದಿಗೆ ಅಂದ ತಕ್ಷಣವೇ ಚಿನ್ನ ಬೆಳ್ಳಿನೇ ಪ್ರಮುಖ ಪಾತ್ರ ವಹಿಸುತ್ತೆ. ಅಂದರೆ ನಮ್ಮಗಳ ಮನಸ್ಸಲ್ಲಿ, ನಮ್ಮಂತಹ ಹೆಣ್ಮಕ್ಳ ಮನಸ್ಸಲ್ಲಿ ವ್ಯಾಪಾರ ಮಾಡೋ ದೃಷ್ಟಿನಲ್ಲಿ ಒಂದು ಏನಂತ ಬಿಸ್ನೆಸ್ ಗಿಮಿಕ್ ಅಂತ ಹೇಳ್ತೀವಲ್ಲ, ಆ ಒಂದು ಪ್ರಮುಖ ಪಾತ್ರನ ವಹಿಸುತ್ತೆ. ನಿಜಕ್ಕೂ ಹೇಳ್ಕೋಬೇಕು ಅಂದರೆ ಅಕ್ಷಯ ತದಿಗೆ ಅಂದರೆ ಏನು? ಅಕ್ಷಯ ತದಿಗೆ ಅಂದ ತಕ್ಷಣ ಏನಕ್ಕೆ ಅದನ್ನು ಅಕ್ಷಯ ತದಿಗೆ ಅಂತ ಹೇಳ್ತಾರೆ? ನಿಜವಾಗಿಯೂ ಅಕ್ಷಯ ತದಿಗೆಗೆ ಏನನ್ನು ತರಬೇಕು, ಏನನ್ನು ತಂದರೆ ಒಳ್ಳೆಯದಾಗುತ್ತೆ? ಚಿನ್ನ ಬೆಳ್ಳಿ ತಂದ್ರೇ ಅದನ್ನು ಉಕ್ಕುತ್ತಾ, ಮನೆ ಹಾಲು ಉಕ್ಕುತ್ತಾ ಅನ್ನೋದಾದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಇವತ್ತು ಖಂಡಿತ ಮಾತಾಡ್ತೀನಿ. ಅಕ್ಷಯ ತದಿಗೆ ಅಂದ ತಕ್ಷಣ ಚಿನ್ನ ಬೆಳ್ಳಿ ಗಂಡ ಕೊಡಿಸ್ಲಿಲ್ಲ, ಅಟ್ಲೀಸ್ಟ್ ಒಂದು ಕಾಲಂಗೆಜ್ಜೆ ಕೊಡಿಸ್ಬೋದಾಗಿತ್ತಲ್ಲ. ಇವತ್ತು ಬಸವ ಜಯಂತಿ, ಅಕ್ಷಯ ತದಿಗೆ ಬೇರೆ ಚೆನ್ನಾಗಿದೆ, ಟೈಮು ಒಳ್ಳೆಯದಾಗುತ್ತೆ ಅಂತ ಎಷ್ಟೋ ಜನ ಅಂತೀರ. ಅಕ್ಷಯ ತದಿಗೆ ದಿನ ತೊಗೊಂಡಿರೋ ಚಿನ್ನ ಬೆಳ್ಳಿ ಎಷ್ಟು ಜನ ಮನೇಲಿದೆ? ಎಷ್ಟು ಜನ ಮಾರಾಟ ಮಾಡ್ಕೊಂಡಿದ್ದೀರಾ? ಎಷ್ಟು ಜನದ್ದು ಒಡವೆಗಳು ಕಷ್ಟಕ್ಕೆ ತೊಗೊಂಡೋಗಿಟ್ಟಿದ್ದೀರಾ? ಖಂಡಿತ ಹೇಳಿ. ಏಕೆಂದರೆ ಕೆಲವೊಬ್ಬರಿಗೆ ಹಾಗೆ ಬರುತ್ತೆ, ಕೆಲವೊಬ್ಬರಿಗೆ ಹಾಗೆ ಬರೋಲ್ಲ. ಅಕ್ಷಯ ತದಿಗೆ ಅಂದ ತಕ್ಷಣವೇ ನಿಜಕ್ಕೂ ತಿನ್ನೋ ಅನ್ನ ಚಿನ್ನವಾಗಲಿ ಅಂತ ಹೇಳ್ತಾಯಿದ್ರು. ಹೌದು, ನಾವು ತಿನ್ನೋ ಅನ್ನನೇ ಚಿನ್ನ ಅಂತ ಹೇಳೋರು. ತಿನ್ನೋದಕ್ಕೆ, ಉಣ್ಣೋದಕ್ಕೆ, ಉಡೋದಕ್ಕೆ, ತೊಡೋದಕ್ಕೆ ಎಲ್ಲದಕ್ಕೂ ಪ್ರತಿಯೊಂದು ಸಹ ಅಕ್ಷಯವಾಗಲಿ, ಏಳಿಗೆ ಆಗಲಿ, ಉಂಡ ಮನೆ ಏಳಿಗೆ ಆಗಲಿ, ಉಂಡ ಮನೆ ಅಕ್ಷಯವಾಗಲಿ, ದನ ಕರುಗಳು ಅಕ್ಷಯವಾಗಿ ಹೆಚ್ಚಲಿ, ಉಕ್ಕಲಿ, ಹಾಲು ಉಕ್ದಂಗೆ ಉಕ್ಕಲಿ ಅಂತ ಅನ್ನೋ ಮಾತನ್ನೇ ಅಕ್ಷಯ ಅಂತ ಹೇಳೋದು. ಅಕ್ಷಯ ತದಿಗೆ ಅಂದ ತಕ್ಷಣ ಎಲ್ಲರೂ ಅಕ್ಷಯ ಅಂದ ತಕ್ಷಣ ಎಲ್ಲ ಯೋಚನೆ ಮಾಡೋದು ಚಿನ್ನ, ಬೆಳ್ಳಿ. ಮುಖ್ಯವಾಗಿ ಏನು ಗೊತ್ತಾ? ನಮ್ಮ ಮನೆಯಲ್ಲಿ ಮೂಟೆಗಟ್ಟಲೆ ಅಕ್ಕಿ ಇರಲಿ, ಮೂಟೆಗಟ್ಟಲೆ ಬೇಳೆ ಇರಲಿ, ಪ್ಯಾಕೆಟ್ಗಟ್ಟಲೆ ಅರಿಶಿನ ಕುಂಕುಮ ಇರಲಿ, ಪ್ಯಾಕೆಟ್ಗಟ್ಟಲೆ ನಮ್ಮ ಮನೇಲಿ ಅಡಿಕೆ ಇರಲಿ. ಮುಖ್ಯವಾಗಿ ನಾವು ಅಕ್ಷಯ ತದಿಗೆ ದಿನ ಚಿನ್ನ ಬೆಳ್ಳಿಗೆ ಪ್ರಮುಖ ಪಾತ್ರ ಅಲ್ಲ, ಇರೋರು ತಗೊಳ್ಳಿ ಪರವಾಗಿಲ್ಲ. ಆದರೆ ನಿಜವಾಗ್ಲೂ ತೊಗೊಳ್ಬೇಕಾಗಿರೋದು, ನಮ್ಮ ಮನೇಲಿ ಎಷ್ಟೇ ಅಕ್ಕಿ ಇದ್ರೂ ನಾವು ಅಟ್ಲೀಸ್ಟ್ ಒಂದು 3 kg 5 kg ಆದ್ರೂ ಮನೆಗೆ ತೊಗೊಂಡು ಬಂದು ಇಡಬೇಕು. ಅಕಸ್ಮಾತ್ ಇಲ್ಲ ಅಂತಂದರೆ ಬೇಕಾದ್ರೆ ಮೂಟೆಗಟ್ಟಲೆ ತಂದು ಇಟ್ಕೊಡಿ. ಇರೋರು ಇದ್ದರೆ ಖಂಡಿತ ಅಕ್ಕಿ, ಬೇಳೆ, ಉಪ್ಪು, ಹರಳುಪ್ಪು, ಆಮೇಲೆ ಅರಿಶಿನ ಕುಂಕುಮ, ವೀಳ್ಯದೆಲೆ, ಅದ್ರ ಜೊತೆಗೆ ಕರ್ಪೂರ, ದೇವರ ಸಂಬಂಧಪಟ್ಟಂಥದ್ದು, ಇದನ್ನೆಲ್ಲ ಮನೆಗೆ ಅಕ್ಷಯ ತದಿಗೆ ದಿನ ಒಂದು ಒಳ್ಳೆ ಟೈಮಲ್ಲಿ ತಂದು ಇಟ್ಕೊಂಡು ಫಸ್ಟು ಆ ತಂದಿರೋ ವಸ್ತುಗಳಿಗೆಲ್ಲ ನಾವು ಅರಿಶಿನ ಕುಂಕುಮ, ಹೂವು ಇಟ್ಟು ಒಂದು ಗಂಧದ ಕಡ್ಡಿ ಬೆಳಗೋದನ್ನು ಖಂಡಿತ ಮರಿಬಾರ್ದು. ಅಕ್ಷಯ ತದಿಗೆ ಅಂತಂದ್ರೇ ಅದು ನಿಜವಾಗ್ಲೂ ಅನ್ನ
ನ ತಿನ್ನೋ ಅನ್ನ ಒಂದಿಲ್ಲ ಅಂತಂದರೆ ನಾವು ಚಿನ್ನ ತಿನ್ನೋಕ್ಕಾಗೋದಿಲ್ಲ. ಇವತ್ತಿನ ದಿನದಲ್ಲಿ ಚಿನ್ನ ಬೇಕಾದ್ರೂ ಕೊಂಡ್ಕೊಬೋದು, ಅನ್ನ ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂತ ಆವತ್ತಿನ ದಿನ ಅಂತಿದ್ರು. ಇವತ್ತಿನ ದಿನದಲ್ಲಿ ಅನ್ನ ಬೇಕಾದ್ರೂ ಕೊಂಡ್ಕೊಬೋದು, ಚಿನ್ನ ಕೊಂಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ಸ್ಥಿತಿ ಬಂದಿದೆ. ಹೌದಲ್ವಾ ಸ್ನೇಹಿತರೆ? ಅಕ್ಷಯ ತದಿಗೆ ದಿನ. ನಿನ್ನ ಮನೇಲಿರೋ ದನ, ಕರು ಎಲ್ಲವೂ ಏಳಿಗೆ ಆಗಲಿ ಮಾರಾಯ. ಅಕ್ಷಯ ಉಕ್ಕೋ ಹಾಗಾಗಲಿ. ಅಕ್ಷಯ ಪಾತ್ರೆಯಲ್ಲಿ ಏನೇ ಹಾಕಿದ್ರೂ ಅದು ಹೆಚ್ಚುತ್ತಾ ಇರುತ್ತೆ. ಅದಕ್ಕೆ ಒಂದು ಪಟ್ಟು ಅಷ್ಟು ಹಾಕಿದ್ರೆ ಎಷ್ಟು ಪಟ್ಟು ಅದು ಲೆಕ್ಕವಿಲ್ಲದಷ್ಟು ಪಟ್ಟು ಜಾಸ್ತಿ ಆಗ್ತಾ ಇರುತ್ತೆ. ಅಕ್ಷಯವಾಗಲಿ, ಉಕ್ಕಲಿ ನಿಮ್ಮ ಮನೇಲಿ, ಹಾಲು ಉಕ್ದಂಗೆ ಉಕ್ಕಲಿ ಅಂತ ಹೇಳ್ತಾರೆ. ಹೌದು, ಮನೆಯಲ್ಲಿ ಮಕ್ಕಳಿಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಮಕ್ಕಳನ್ನ ಅಕ್ಷಯವಾಗಲಿ ಆಶೀರ್ವಾದ ಮಾಡೋದು ಸಾಮಾನ್ಯ ಹಾಗೆ ಆಗೋದು. ನೀ ಏಳ್ಗೆ ಆಗವ್ವ, ನೀನು ಹುಚ್ಚಳ್ಳು ನನಗೆ ನೀ ಎಲ್ಲೆಲ್ಲಿ ನೋಡ್ರು ನಿನ್ನ ಈ ಕೀರ್ತಿ ಪತಾಕಿ, ನಿನ್ನ ಹೆಸರು ಕೀರ್ತಿ, ನಿಮ್ಮ ಮನೆಯ ಕೀರ್ತಿ, ನಿನ್ನ ವಂಶದ ಕೀರ್ತಿ ಎಲ್ಲವೂ ಏಳಿಗೆ ಆಗಲಿ, ಎಲ್ಲವೂ ಬೆಳಕಿಗೆ ಬರಲಿ, ಎಲ್ಲವೂ ಎಲ್ಲರ ಜನ ಬಾಯಿಲು ನಿನ್ನ ಹೆಸರು ಕೇಳಲಿ, ನಿನ್ನ ಹೆಸರು ಅಕ್ಷಯವಾಗಲಿ ಅಂತ ಹೇಳ್ತಾರೆ. ಅದಕ್ಕೆ ಕಾರಣಗಳು ಸಾವಿರ ಇರುತ್ತೆ ಸ್ನೇಹಿತರೆ. ಇವತ್ತಿನ ದಿನದಲ್ಲಿ ಅವತ್ತಿನ ದಿನದಲ್ಲಿ ಮುಖ್ಯವಾಗಿ ಮನುಷ್ಯನಿಗೆ ತಿನ್ನೋದಕ್ಕೆ, ಉಣ್ಣೋದಕ್ಕೆ, ಉಡೋದಕ್ಕೆ ತುಂಬ ಕಷ್ಟವಾಗಿತ್ತು. ಹೌದು, ಇವತ್ತಿನ ದಿನದಲ್ಲಿ ಯಾರೂ ಸಹ ಹಳೆ ಬಟ್ಟೆ ತಗೊಳ್ಳೋರಿಲ್ಲ. ಹಳೆ ಬಟ್ಟೆನ ಅಂತ ಮುಖ ಮುರಿಯೋರು ಇರ್ತಾರೆ. ಆವತ್ತಿನ ದಿವಸ ಯಾರ್ದಾರ ಮನೆಗೆ ಹೋಗ್ಬಿಟ್ಟವ, ಹಳೆ ಬಟ್ಟೆ ಇದ್ದರೆ ಕೊಡವ, ನನ್ನ ಮಗುಗೆ ಹಾಕೋತೀನಿ, ಹಳೆ ಸೀರೆ ಇದ್ದರೆ ಕೊಡವ, ನಾನು ಹೊಲ್ಕೊಂಡು ಹಾಕೋತೀನಿ ಅಂತ ಕೇಳೋರು. ಎಷ್ಟೋ ಜನ ಬಂದು ತೊಗೊಂಡೋಗೋರು ಇದ್ದಾರೆ. ಹೌದಲ್ವಾ? ಅಕ್ಷಯ ದಿನಕ್ಕೆ ತದಿಗೆ ದಿನ ಮೊದಲನೇದಾಗಿ ಹೊಸ ಬಟ್ಟೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಅರಿಶಿನ, ಕುಂಕುಮ, ವೀಳ್ಯದೆಲೆ, ಅಡಿಕೆ, ಉಪ್ಪು, ಅಕ್ಕಿ, ಬೇಳೆ, ರಾಗಿ ಪ್ರತಿಯೊಂದು ದಿನಸಿ ಸಾಮಾನು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಟ್ಲೀಸ್ಟ್ ಒಂದು ಅರ್ಧ ಕೆಜಿನಾದರೂ ತೊಗೊಂಡು ಬಂದು ಮನೇಲಿಟ್ಟು ಖಂಡಿತ ಪೂಜೆ ಮಾಡಿ. ತುಂಬಾ ಏಳಿಗೆ ಆಗುತ್ತೆ. ಅಕ್ಷಯ ತದಿಗೆ ದಿನ ಅಂದ ತಕ್ಷಣ ಚಿನ್ನ ಬೆಳ್ಳಿಗೆ ಗಂಡನ್ನ ಗೋಳು ಇಕ್ಕೊಳ್ಳೋದಲ್ಲ, ಅಪ್ಪ ಅಮ್ಮನ್ನ ಬೈಕೊಳ್ಳೋದಲ್ಲ, ಅಥವಾ ನನ್ನ ಮೇಲೆ ತನ್ನ ಮೇಲೆ ತಾನು ಸಿಟ್ಟು ಮಾಡ್ಕೊಳ್ಳೋದಲ್ಲ. ಈ ವರ್ಷ ನಾನೇನು ತಗೊಳ್ಳಿಲ್ಲ, ನನ್ನ ಕೈಲಿ ಆಗಲಿಲ್ಲ ಅಂತ ಎಷ್ಟೋ ಜನ ತನ್ನ ಮೇಲೆ ತಾವು ಸಿಟ್ಟು ಮಾಡ್ಕೊಳ್ಳೋದು ಅದಲ್ಲ. ನಿಜವಾಗ್ಲೂ ಅಕ್ಷಯ ತದಿಗೆ ದಿನ ಮಾಡಬೇಕಾಗಿರೋದು ಮುಖ್ಯವಾಗಿ ಗಂಡನ್ನ ಬೈತಿರ್ತಾರಲ್ಲ ಯಾವಾಗ್ಲೂ, ಅದನ್ನು ಯಾವುದೇ ಕಾರಣಕ್ಕೂ ಬೈಯೋದು ಬೇಡ. ಆವತ್ತಿನ ದಿನ ದಯವಿಟ್ಟು ನಿಲ್ಲಿಸಿ. ಸಿಟ್ಟು ಬಂತು ಅಂದರೆ ನೀನು ಬಾಯಿ ಮಣ್ಣು ಹಾಕೋಗ, ನೀನು ಹೋಗೋಗ್ತಾ ಆಕ್ಸಿಡೆಂಟಾಗಿ ಸತ್ತೋಗ್ಲಿ ಅಂತ ಅಷ್ಟೊಂದು ಆಶೀರ್ವಾದವಾಗಿ ಬೈಗಳನ್ನು ಬೈತಾರೆ. ಹೌದು, ಗಂಡ ಸಿಟ್ಟು ಮಾಡ್ಕೊಳ್ತಾರೆ, ಕೋಪ ಅಂದರೆ ಸಿಟ್ಟು ಮಾಡಿಸ್ತಾರೆ, ಬರೋ ಹಂಗೆ ಮಾತಾಡ್ತಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಅಕ್ಷಯ ತದಿಗೆ ದಿನ ಗಂಡನ ಬೈಯೋದು, ಶಾಪ ಹಾಕೋದು, ಮಕ್ಕಳು ತಲೆಗೆ ಹೊಡೆಯೋದು, ಮಕ್ಕಳನ್ನ ಬೈಯೋದು, ಅಥವಾ ಮಕ್ಕಳನ್ನ ಕೆಟ್ಟ ಕೊಳಕ ಮಾತಾಡೋದು ಅಂತಂದರೆ ಕೆಲವೊಂದು ಶಬ್ದಗಳನ್ನು ಬಳಸಬಾರ್ದು. ಗೂಬೆ ಅಂತನ್ನೋದು, ನಾಯಿ ಅಂತನ್ನೋದು, ಕೋತಿ ಅಂತನ್ನೋದು, ಆಮೇಲೆ ಆ ಮಗುನ ಹಾಡ್ಕೊಳ್ಳೋದು, ಬೇರೆಯವ್ರ ಮಕ್ಕಳನ್ನಾಗಲಿ ನಮ್ಮ ಮಕ್ಕಳನ್ನೆಲ್ಲ ಹಾಡ್ಕೊಳ್ಳೋದು, ಅದನ್ನೆಲ್ಲ ಖಂಡಿತ ಮಾಡಬೇಡಿ. ನಮ್ಮ ಜೊತೆಗಿರೋರಾಗಲಿ, ನಮಗೆ ಗೊತ್ತಿರೋರಾಗಲಿ ಅಥವಾ ಗೊತ್ತಿಲ್ಲದವರಾಗಲಿ ಯಾವುದೇ ಕಾರಣಕ್ಕೂ ಅಕ್ಷಯ ತದಿಗೆ ದಿನ ಅವರಿಗೆ ಬೈಯೋದಾಗಲಿ, ಶಾಪ ಹಾಕೋದಾಗಲಿ ಖಂಡಿತ ಮಾಡಬೇಡಿ. ಯಾಕೆಂತಂದರೆ ಪ್ರತಿಯೊಂದು ಅಕ್ಷಯವಾಗಲಿ ಅಂತಂದರೆ ನಾವು ಒಬ್ಬರಿಗೆ ಬೈತಾ ಇದ್ದೀವಿ ಅಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಬಾಯಿಂದ ಒಂದು ಪದ ಬರ್ತಾ ಇದ್ದಿದ್ದು 1000 ಪದಗಳು ಬರಬಹುದು ಅಲ್ವಾ? ಹಾಗಾಗಿ ಕೆಟ್ಟದ್ದು ಸಹ ನಮ್ಮಿಂದ ಬಿಟ್ಟು ಹೋಗಲಿ, ಕೆಟ್ಟದ್ದು ಹೋಗಿ ಒಳ್ಳೆಯದು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋಣ ಅಕ್ಷಯ ತದಿಗೆ ದಿನ ಅಂತಂದು ನಾನು ಹೇಳ್ತೀನಿ. ಅಕ್ಷಯ ತದಿಗೆ ದಿನ ಫಸ್ಟ್ ಆಫ್ ಆಲ್ ನಾವು ಟಿ ವಿ ನೋಡ್ತಾ ಇರ್ತೀವಿ, ಒಂದು ಸೀರಿಯಲ್ನೇ ನೋಡ್ತಾ ಇರ್ತೀವಿ, ಪಿಕ್ಚರ್ ನೋಡ್ತಾ ಇರ್ತೀವಿ, ಮೊಬೈಲಲ್ಲಿ ಯಾವುದೋ ಒಂದು ರೀಲ್ಸ್ ಬರ್ತಾ ಇರುತ್ತೆ, ಸ್ಟೋರಿ ಬರ್ತಾ ಇರುತ್ತೆ, ನೋಡ್ತಾ ಇರ್ತೀವಿ. ನಮ್ಮ ಮೈಂಡೆಲ್ಲ ಖಂಡಿತವಾಗ್ಲೂ ಅದರೊಳಗಡೆ ಇರುತ್ತೆ, ಅದರೊಳಗೆ ಲೀನವಾಗಿರುತ್ತೆ. ಎಷ್ಟು ಜನ ಗಂಡ ಮಕ್ಕಳು ತನ್ನ ಬಗ್ಗೆ ಯೋಚನೆ ಮಾಡಿದ್ದೀರಾ? ದಿನದಲ್ಲಿ ಎಷ್ಟು ಅವರ್ ಯೋಚನೆ ಮಾಡಿದ್ದೀರಾ? ಖಂಡಿತ ಕಮೆಂಟ್ ಹಾಕಿ. ಇವತ್ತು ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಜೀವನದ ಬಗ್ಗೆ ಯೋಚನೆ ಮಾಡದೇ ಬಿಟ್ಬಿಟ್ಟಿದ್ದೀವಿ. ಅವಳ ಬ್ಲೌಸ್ ನೋಡು, ಅವಳ ಸ್ಯಾರಿ ನೋಡು, ಅವಳ ಫೇಸ್ ನೋಡು, ಅವಳ ಐಬ್ರೋ ನೋಡು, ಅವ್ರ ಮನೆ ನೋಡು, ತಮ್ಮ ಮನೆಗೆ ತಂದಿರೋ ಸಾಮಾನು ನೋಡು, ಸ್ಕೂಟ್ರ್ ನೋಡು, ಗಾಡಿ ನೋಡು, ಟೂ ವೀಲರ್ ನೋಡು, ಫೋರ್ ವೀಲರ್ ನೋಡು ಗಂಡ ಹೆಂಡತಿ ಎಷ್ಟು ಚೆನ್ನಾಗಿ ಖುಷಿಯಾಗಿದ್ದಾರೆ, ಹೊರಗಡೆ ಹೋಗಿ ಬಂದಿದ್ದಾರೆ, ಯಾವ ದೇಶ, ಯಾವ ಊರು, ಯಾವ ಕೇರಿ, ಇದನ್ನೆಲ್ಲವನ್ನು ಕೇಳೋದಾಗಿದೆ. ಹೌದಲ್ವಾ? ಗಂಡ ಹೆಂಡತಿ ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿದ್ದಾರೆ ಅಂತ ಒಂದು ಫೋಟೋ, ಒಂದು ವಿಡಿಯೋ, ಒಂದು ರೀಲ್ಸು, ಒಂದು ಸ್ಟೋರಿ ಹಾಕ್ಬಿಟ್ರೆ ಮುಗಿದೋಯ್ತಾ? ಆದರೆ ರಿಯಲ್ ಲೈಫಲ್ಲಿ ಅವ್ರು ಚೆನ್ನಾಗಿದ್ದಾರೆ ಅನ್ನೋದಕ್ಕೆ ನಾವು ನೋಡಿದ್ದೀವ? ಆದರೆ ಎಲ್ಲ ಮಾರು ಹೋಗ್ತಾ ಇರೋದೇನು? ಟಿ ವಿ ಮೊಬೈಲಲ್ಲಿ ಬರ್ತಾ ಇರೋವಂಥ ಒಂದು ಸ್ಟೋರೀಸ್ಗಳಿಗೆ, ವೀಡಿಯೋಸ್ಗಳಿಗೆ ನಾವು ಅಷ್ಟು ಪ್ರಾಮುಖ್ಯತೆ ಕೊಡ್ತೀವಿ. ಹೌದು ಸ್ನೇಹಿತರೆ, ನಿಜವಾಗ್ಲೂ ಹೇಳ್ತೀನಿ, ಜೀವನದಲ್ಲಿ ನಾವು ತುಂಬಾ ಚೆನ್ನಾಗಿರಬೇಕು ಅಂತಂತಂದರೆ ಫಸ್ಟು ನಾವು ಚೆನ್ನಾಗಿರಬೇಕು, ನಾವು ಖುಷಿಯಾಗಿರಬೇಕು. ನನ್ನ ಮನೆ ಬಗ್ಗೆ, ನನ್ನ ಗಂಡನ ಬಗ್ಗೆ, ನನ್ನ ಮಕ್ಕಳ ಬಗ್ಗೆ ಒಳ್ಳೆಯದನ್ನೇ ಯೋಚನೆ ಮಾಡೋದನ್ನು ನಾವು ಅಕ್ಷಯ ತದಿಗೆ ದಿನ ಶುರು ಮಾಡ್ಕೋಬೇಕಾಗುತ್ತೆ.
ಎಷ್ಟು ನಿಜವಾಗ್ಲೂ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ನಮ್ಮ ತಲೆ ಒಳಗಡೆ ನಮ್ಮ ಬಸ್ಸಲ್ಲಿ ಏನೋ ಒಂದು ಘಟನೆ ಆಗಿರುತ್ತೆ, ರೋಡಲ್ಲಿ ಏನೋ ಒಂದು ನೋಡಿರ್ತೀವಿ, ಮೊಬೈಲಲ್ಲಿ ಏನೋ ಒಂದು ನೋಡಿರ್ತೀವಿ, ಟಿ ವಿನಲ್ಲಿ ಏನೋ ಒಂದು ನೋಡಿರ್ತೀವಿ, ಯಾರೋ ಒಂದು ಮಾತನ್ನು ನಾವು ಯಾವುದನ್ನೋ ಒಂದು ಕೇಳಿರ್ತೀವಿ. ಸುಮ್ಮನೆ ಕೂತಿದ್ರೆ ಸಾಕು ನಮ್ಮ ಮೆಮೊರಿ ಎಲ್ಲ ಹಿಂದೆ ಹಿಂದೆ ಏನು ನಡೆದಿತ್ತು ಅದೆಲ್ಲ ಆಗುತ್ತೆ, ಮುಂದೆ ಏನು ನಡೆಯುತ್ತೆ ಅದೆಲ್ಲ ಯೋಚನೆ ಮಾಡ್ತಾ ಇರುತ್ತೆ. ಅದು ಎಷ್ಟರ ಮಟ್ಟ ಸರಿ, ಎಷ್ಟರ ಮಟ್ಟ ಸರಿ ಇದೆ, ಅದು ಯೋಚನೆ ಮಾಡೋದು ತಪ್ಪಾ ಅಂತಂದರೆ ಖಂಡಿತ ತಪ್ಪಲ್ಲ. ಆದರೆ ನಮ್ಮ ಮನೆ ಫಸ್ಟ್, ನನ್ನ ಮಕ್ಕಳಿಗೆ ಏನು ಮಾಡಬೇಕು, ನನ್ನ ಮಕ್ಕಳನ್ನ ಯಾವ ರೀತಿಯಾಗಿ ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಮಾಡಬೇಕು, ಚೆನ್ನಾಗಿ ಓದೋದಕ್ಕೆ ಏನೇನು ವ್ಯವಸ್ಥೆ ಮಾಡ್ಕೋಬೇಕು, ನನ್ನ ಗಂಡ ಇವತ್ತು ಬೈತಾ ಇದ್ದಾನೆ ಅಂತಂದರೆ ಅದಕ್ಕೆ ಕಾರಣ ಏನು, ನನ್ನ ಗಂಡ ಇವತ್ತು ಲೇಟಾಗಿ ಮನೆಗೆ ಬರ್ತಾ ಇದ್ದಾನೆ ಅನ್ನೋದಕ್ಕೆ ಕಾರಣ ಏನು, ಇದೆಲ್ಲವನ್ನು ನಾವು ತಿಳ್ಕೊಬೇಕಾಗತ್ತೆ. ಅದ್ರ ಜೊತೆಗೆ ಗಂಡ ನಮ್ಮ ಬೈದರೆ ನಾವೇನು ಮಾಡೋದು, ಅವ್ರ ಬಾಯಿ ಬಂದಂಗೆಲ್ಲ ಬೈತಾರೆ, ಮುಂಡೆ ರಂಡೆ ಅಂತೆಲ್ಲ ಬೈತಾರೆ, ಅಕ್ಷಯ ತದಿಗೆ ದಿನ ಬೈದರೆ ನಾವೇನು ಮಾಡೋದು ಅಂತಂತಂದರೆ, ನಾವು ಮೌನವಾಗಿದ್ದರೆ ಖಂಡಿತ ಗಂಡ ಏನೂ ಮಾತಾಡಲ್ಲ. ಏನಮ್ಮ ಇವತ್ತು ಯಾವ ದೇವ್ರು ವರ ಕೊಟ್ಟ, ಯಾವ ದೇವ್ರ ಮೈ ಮೇಲೆ ಬಂದಿದ್ದಾನೆ, ಇವತ್ತು ಇಷ್ಟೊಂದು ಬೈತಾ ಇದ್ರು ಮೌನವಾಗಿದೆಯಲ್ಲ ಅಂತ ಬೈಯೋ ಅಂತ ಅವನು ಸಹ ಮೌನವಾಗೋಗ್ಬಿಡ್ತಾನೆ. ಒಂದೇ ಮಾತು, ಅಕ್ಷಯ ತದಿಗೆ ನಾನೇನು ಬೈಯಲ್ಲ, ಬೈಕೊಳಂಗಿದ್ರೆ ಬೈಕೊಳ್ಳಿ, ನಿಮ್ಮ ಇಷ್ಟ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡಿ. ಯಾರೂ ಬೈಯೋದಿಲ್ಲ. ಯಾವತ್ತು ನಾವು ಮಾತನ್ನು ಹಾಡ್ತೀವಿ ಆ ಕಡೆಯಿಂದ 4 ಮಾತು ಬರೋದಂತೂ ನಿಜ. ಅಕ್ಷಯ ತದಿಗೆ ದಿನ ನಮ್ಮಲ್ಲಿರ್ತಕ್ಕಂತಹ ಕೆಟ್ಟದನ್ನು ಫಸ್ಟು ತೆಗೆದುಹಾಕಿ ಒಳ್ಳೆಯದನ್ನು ಅಳವಡಿಸ್ಕೊಳ್ಳಿ. ಒಳ್ಳೆಯದನ್ನು 1ಕ್ಕೆ 4 ಪಟ್ಟಷ್ಟು ಆಗುವಷ್ಟು ಅಳವಡಿಸ್ಕೊಳ್ಳಿ. ನಮ್ಮ ಮನೇಲಿ ಇರತಕ್ಕಂತಹ ಒಂದು ದರಿದ್ರವನ್ನು ತೆಗೆದುಹಾಕೋಣ, ನಮ್ಮ ಮನೇಲಿ ಇರ್ತಕ್ಕಂಥ ಕೆಟ್ಟದನ್ನು ತೆಗೆದುಹಾಕೋಣ. ಮನೆ ಒಳಗಡೆ ಲಕ್ಷ್ಮಿಯರನ್ನು ಸೇರಿಸ್ಕೊಳ್ಳೋಣ. ಅಷ್ಟಲಕ್ಷ್ಮಿ ಅಂದ ತಕ್ಷಣ ದುಡ್ಡೇ ಆಗಬೇಕು ಅಂತ ಇಲ್ಲ. ದುಡ್ಡು ಸಹ ಬೇರೆ ಬೇರೆ ರೂಪದಲ್ಲಿರುತ್ತೆ ಲಕ್ಷ್ಮಿ. ನಮ್ಮ ಮನೆಯಲ್ಲಿ ಪ್ರತಿಯೊಂದು ನಾವು ಮಾತಾಡೋ ಫೋನಿಂದ ಹಿಡಿದು, ಉಡೋ ಬಟ್ಟೆಯಿಂದ ಹಿಡಿದು, ಹಾಕೋ ಚಪ್ಪಲಿಯಿಂದ ಹಿಡಿದು, ತಿನ್ನೋ ಅನ್ನದಿಂದ ಹಿಡಿದು, ನಾವು ಮಾಡೋ ಶೋಕಿಯಿಂದ ಹಿಡಿದು ಎಲ್ಲದರಲ್ಲೂ ಲಕ್ಷ್ಮಿ ಇದ್ದಾಳೆ ಅಂತ ಮಾತ್ರ ಮರಿಬೇಡಿ. ಲಕ್ಷ್ಮಿ ಅಂದ ತಕ್ಷಣ ಕೈಯಲ್ಲಿ ಲಕ್ಷಗಟ್ಟಲೆ ದುಡ್ಡು ಇಟ್ಕೋಬೇಕು ಅಂತ ಏನಿಲ್ಲ. ಲಕ್ಷ್ಮಿ ಎಲ್ಲದರಲ್ಲೂ, ನಾವು ಕೂತಿದ್ದೀವಿ, ಒಂದು ಮನೆ ಬಾಡಿಗೆ ಮನೇಲಿ ಕೂತಿದ್ದೀವಿ ಅಥವಾ ಮನೆ ಬೊಗ್ಗೆಗೆ ಹಾಕೊಂಡು ಕೂತಿದ್ದೀವಿ, ಸ್ವಂತ ಮನೆಗೆ ಕೂತಿದ್ದೀವಿ ಅಂತಂದರೆ ಅದು ಲಕ್ಷ್ಮಿ ಸ್ವರೂಪನೇ. ಅಲ್ಲೇ ಲಕ್ಷ್ಮಿ ಇರ್ತಾಳೆ ಅನ್ನೋದು ಅಷ್ಟೇ ಸತ್ಯ. ಅಕ್ಷಯ ತದಿಗೆ ದಿನ ಫಸ್ಟ್ ಮನೆಗೆ ಕೆಲವೊಂದು ವಸ್ತುಗಳನ್ನು ತೊಗೊಂಡು ಬನ್ನಿ ಅಂತ ಹೇಳಿದ್ನಲ್ಲ, ತೊಗೊಂಡು ಬನ್ನಿ. ಇದ್ರ ಜೊತೆಗೆ ಮನೆಯಲ್ಲಿ ಯಾವಾಗಲೂ ಒಂದು ಸಣ್ಣ ಡಬ್ಬಿನಲ್ಲಿ ತುಂಬ ಒಂದು ಗುರುಗಂಜಿಗಳನ್ನ ಇಟ್ಕೊಳ್ಳಿ. ಒಂದು 2 ಇಡಿನೋ 1 ಇಡಿನೋ, ಅದು ತುಂಬ ಆಗುವಷ್ಟು ಒಂದು ಪುಟ್ಟ ಸಣ್ಣ ಡಬ್ಬಿಯಲ್ಲಿ ಗುರುಗಂಜಿಯನ್ನು ಮನೆಯಲ್ಲಿ, ದೇವ್ರ ಮನೆಯಲ್ಲಿ ಇಟ್ಟಿರಿ. ಇಲ್ಲ ಅಂತಂದರೆ ಮನೆ ಗಾಡ್ರೇಜ್ ಬೀರುನಲ್ಲಿ ಎಲ್ಲಾದರೂ ಇಟ್ಟಿರಿ. ಅದ್ರ ಜೊತೆಗೆ ಲಕ್ಷ್ಮೀ ಕವಡೆ ಅಂತ ಬರುತ್ತೆ, ಸಣ್ಣ ಸಣ್ಣ ಕವಡೆಗಳು, ಭಿನ್ನ ಆಗದೆ ಇರೋ ತೊಗೋಬೇಕು. ಗುಲ್ಗಂಜಿನೇ ಆಗಲಿ ಅಥವಾ ಕವಡೆನೇ ಆಗಲಿ ಭಿನ್ನ ಆಗದೆ ಇರೋ ಹಂಗೆ ತಗೊಳ್ಳಿ. ಅದೂ ಅಷ್ಟೇ, ಒಂದು ಇಡಿಯಷ್ಟು, ಒಂದು ಮುಷ್ಟಿಯಷ್ಟು ಒಂದು ಡಬ್ಬಿ ಒಳಗಡೆ ಹಾಕಿ ತುಂಬಿಡಿ. ಇದರಿಂದ ಮನೆ ತುಂಬಾ ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ಇದು ಕಮಲದ ಬೀಜ ಆಗಿರ್ಬೋದು, ನಮ್ಮ ಗೋಮತಿ ಚಕ್ರ ಆಗಿರ್ಬೋದು, ಅಥವಾ ಗರುಡಗಾಯಿ ಅಂತ ಬರುತ್ತಲ್ಲ ಅದಾಗಿರ್ಬೋದು, ಇವೆಲ್ಲವನ್ನು ನಮ್ಮ ಮನೆಯ ಮುಂಬಾಗಿಲಿಗೆ ಕಟ್ಟೋದನ್ನು ಕಲ್ತ್ಕೋಬೇಕಾಗತ್ತೆ. ಹೌದು, ಮನೆಯ ಮುಂಬಾಗಿಲಿಗೆ ಗೋಮತಿ ಚಕ್ರ, ಗುಲಗಂಜಿ ಅಂತ ಹೇಳ್ತಾರೆ, ನಮ್ಮ ಕಡೆ ಗುರ್ಗಂಜಿ ಅಂತ ನಾವು ಹೇಳ್ತೀವಿ. ಅದು ಗಿಡದಲ್ಲಿ ಬೆಳೆಯುತ್ತೆ. ಅದು ಕೆಂಪು ಮತ್ತು ಕಪ್ಪು 2 ಇರುತ್ತೆ. ಕೆಲವರು ಯೆಲ್ಲೋ ಕಲರ್ ಇರುತ್ತೆ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ, ಯೆಲ್ಲೋ ಕಲರ್ ಅದನ್ನ ನೋಡಿಲ್ಲ. ಕೆಂಪು ಮತ್ತು ಕಪ್ಪು ಮಿಶ್ರಿತ, 1/4 ಭಾಗ ಕಪ್ಪು, 3/4 ಭಾಗ ಇದು ರೆಡ್ ಇರುತ್ತೆ. ಆ ಥರದ ಗುಲ್ಗಂಜಿ, ಗೋಮತಿ ಚಕ್ರ ಆಗಿರ್ಬೋದು, ಮತ್ತು ಕವಡೆಗಳು, ಲಕ್ಷ್ಮಿ ಕವಡೆ ಅಂತ ಬರುತ್ತೆ, ಅದನ್ನು ತಗೊಳ್ಳಿ. ಅದರ ಜೊತೆಗೆ ಗರುಡಗಾಯಿಯನ್ನು ತಗೊಂಡು ಮನೆ ಬಾಗಿಲು ಕಟ್ಟಿ. ಅಕ್ಕ ನನಗೆ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಅಂತಂದರೆ ಒಂದೇ ಒಂದು ಸಜೆಷನ್ ಹೇಳ್ತೀನಿ ಮನೆ ಬಾಗಿಲು ಕಟ್ಟೋದಕ್ಕೆ. ಆ ಒಂದು ಅಕ್ಷಯ ತದಿಗೆ ದಿನ ದಯವಿಟ್ಟು ಇದನ್ನಾದರೂ ಮಾಡಿ. ಒಂದು 5 ಮೀಟ್ರಷ್ಟು ಕಪ್ಪು ದಾರವನ್ನು, ಉಡುದಾರವನ್ನು ತಗೊಂಡು ಒಂದು ಹಿಟ್ಟಿನ ಮುದ್ದೆ ಗಾತ್ರ ಒಂದು ಏನಂತ ಹೇಳ್ತೀವಿ, ಸ್ಫಟಿಕವನ್ನು ತೊಗೊಂಡು ಬನ್ನಿ. ಸಣ್ಣ ಉಂಡೆ ಬೇಡ, ಒಂದು ಮುದ್ದೆ ಅಥವಾ ಒಂದು ದಪ್ಪದ ಆ್ಯಪಲ್ ಇರುತ್ತಲ್ಲ ಅಷ್ಟು ದಪ್ಪ ಒಂದು ಸ್ಫಟಿಕನ ತೊಗೊಂಡು ಬಂದು ಮನೆಯಲ್ಲಿ ಇಟ್ಟು, ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ, ಅದಕ್ಕೆ ಕೈ ಮುಗಿದು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಲಿ, ನಮ್ಮಲ್ಲಿರೋ ದರಿದ್ರ ಎಲ್ಲ ಹೋಗಲಾಡಿಸಲಿ, ನಮ್ಮ ಮನೆಯಲ್ಲಿ ಏಳಿಗೆ ಆಗಲಿ, ನಮ್ಮ ಹೆಸರಿಗೆ ಕೀರ್ತಿ ಬರಬೇಕು, ನನ್ನ ಮಕ್ಕಳಿಗೆ ಎಜುಕೇಷನಲ್ಲಿ ಏಳಿಗೆಯನ್ನು ಕೊಡಬೇಕು, ನೆನಪಿನ ಶಕ್ತಿ ಚೆನ್ನಾಗಿ ಬರಬೇಕು, ಬರೆದಿರೋ ಎಜುಕೇಷನಲ್ಲೆಲ್ಲ ಔಟ್ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ನಮ್ಮ ಮನೆಯಲ್ಲಿ ಇರುವಂಥ ಕೆಟ್ಟ ಭಾವನೆಗಳು, ಕೆಟ್ಟ ಆಲೋಚನೆಗಳು ಎಲ್ಲವೂ ಹೋಗಬೇಕು, ಎಲ್ಲರ ಮನಸ್ಸಲ್ಲೂ ಒಳ್ಳೆ ಭಾವನೆ ಬರಬೇಕು, ಎಲ್ಲರಿಗೂ ಒಳ್ಳೆ ಆರೋಗ್ಯವನ್ನು ಕೊಡಬೇಕು, ನಾವೇನೇ ಅಂದ್ಕೊಂಡಿರ್ತೀವಲ್ಲ ಒಳ್ಳೆ ಕೆಲಸ ಕಾರ್ಯಗಳು ಎಲ್ಲವೂ ಆಗಬೇಕು. ನಮ್ಮಲ್ಲಿ ಇರ್ತಕ್ಕಂತಹ ಅರ್ಧಂಬರ್ಧ ಕೆಲಸಗಳು ನಿಂತೋಗಿರ್ತಾವಲ್ಲ ಎಷ್ಟೋ ವಿಚಾರಗಳಿಗೆ, ಅದೆಲ್ಲ ಕೆಲಸಗಳು ಆಗಬೇಕು. ಇದ್ರ ಜೊತೆಗೆ 4 ಜನಕ್ಕೆ ಅನ್ನ ಹಾಕೋ ಶಕ್ತಿಯನ್ನು ಕೊಡು ಭಗವಂತ ಅಂತ ಆ ದೇವ್ರ ಹತ್ರ ಪ್ರಾರ್ಥನೆ, ಮನೆ ದೇವ್ರ ಹತ್ರ, ನೀವು ನಂಬಿರೋ ಗುರುಗಳ ಹತ್ರ, ನೀವು ಯಾವ ಊರಲ್ಲಿದ್ದೀರಾ ಆ ಒಂದು ಗ್ರಾಮ ದೇವರ ಹತ್ರ ಕೈ ಮುಗಿದು ಮುಂಬಾಗಿಲಿಗೆ ಕಟ್ಟಿ. ಕೆಲವ್ರಿಗೆ ಏನಾರು ಎದುರುಗಡೆ
ಮನೆ ಎದುರುಗಡೆನೇ ಶೋಕೇಸ್ ಇದ್ದರೆ ಅಥವಾ ಏನಾದ್ರು ಟಿ ವಿ ಸ್ಟ್ಯಾಂಡ್ ಇದ್ದರೆ ಬಾಗಿಲು ತೆಗೆದ ತಕ್ಷಣ ಕಾಣಬೇಕು, ಆ ಥರ ಇಟ್ಕೊಳ್ಳಿ. ಇಲ್ಲ ಮೇಡಮ್ ನನ್ನ ಮನೆ ಎದುರುಗಡೆ ಏನೂ ಇಲ್ಲ ಜಾಗ ಅನ್ನೋದಾದರೆ ಮನೆಯ ಮುಂಭಾಗಿಲಿಗೆ ನೀವು ಕಟ್ಟಬೇಕಾಗತ್ತೆ. ಮನೆಯ ಒಳಭಾಗದಲ್ಲ, ಮನೆಯ ಹೊರಭಾಗದಲ್ಲಿ ಕಟ್ಟಬೇಕಾಗತ್ತೆ. ಹೌದು, ಮನೆಯ ಹೊರಭಾಗದಲ್ಲಿ ಕಟ್ಟಿ ತುಂಬಾ ಒಳ್ಳೆಯದಾಗುತ್ತೆ. ಮನೆಯ ಒಳಗೆ ಕಟ್ಟುವಂಥದ್ದು ಗೋಮತಿ ಚಕ್ರ ಮತ್ತು ಗುಲಗಂಜಿ ಅಂತ ಹೇಳಿದ್ನಲ್ಲ ಅದು, ಮತ್ತು ಇದು ಕಮಲದ ಬೀಜ ಹೇಳಿದ್ನಲ್ಲ ಅದು, ಮತ್ತು ಕಾಯಿನ್ ಇಷ್ಟು. ಕೆಲವರು ಹೇಳ್ತಾರೆ 5 ಕಟ್ಟಬೇಕು ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಪ್ರತಿಯೊಂದೂ 8 ಕಟ್ಟಿ. 8 ಒಂದೊಂದು ರೂಪಾಯಿ ಕಾಯಿನನ್ನು ತಗೊಳ್ಳಿ, 8 ಗೋಮತಿ ಚಕ್ರ ತಗೊಳ್ಳಿ, 8 ಲಕ್ಷ್ಮೀ ಕವಡೆ ಯೆಲ್ಲೋ ಕಲರ್ ಬರುತ್ತೆ, ತುಂಬ ಯೆಲ್ಲೋ ಕಲರ್ ಅಲ್ಲ, ಲೈಟ್ ಯೆಲ್ಲೋ ಕಲರು ಸಣ್ಣ ಸಣ್ಣ ಕವಡೆಗಳನ್ನು ತಗೊಳ್ಳಿ. ಆಮೇಲೆ ಕಮಲದ ಬೀಜನೂ ಅಷ್ಟೇ 8 ತಗೊಳ್ಳಿ. ಪ್ರತಿಯೊಂದೂ ಅಷ್ಟೇ ನಾನು ಹೇಳಿದ್ದೀನಲ್ಲ 8 ತಗೊಂಡು ಕಟ್ಟಿ. ಇದರ ಜೊತೆಗೆ ಗರುಡಕಾಯಿಯನ್ನು ಕಟ್ಟಲೇಬೇಕಾಗುತ್ತೆ. ಇದು ಮಾಟ ಮಂತ್ರ ಯಾರೇ ಮಾಡಿದ್ರೂ ಸಹ ಅದು ನಮ್ಮನ್ನು ಬಿಟ್ಟು ಹೋಗುತ್ತೆ, ಅದು ನಮ್ಮ ಹತ್ರ ಬರೋದಿಲ್ಲ. ಅಕ್ಷಯ ತದಿಗೆ ದಿನ ನಿಮ್ಮ ಕೈಲಿ ಇದು ಯಾವುದೂ ಆಗಲಿಲ್ಲ ಮೇಡಮ್, ನನಗೆ ಟೈಮ್ ಇಲ್ಲ, ನನಗೆ ಮರ್ತ್ಕೊಂಡ್ಬಿಟ್ಟೆ ಅಂತನ್ನೋದಾದರೆ ಅಟ್ಲೀಸ್ಟ್ ಮನೆಯಲ್ಲಿ ಯೂಸ್ ಮಾಡದೇ ಇರೋ ಅಥವಾ ರೆಡ್ ಕಲರ್ ಬಟ್ಟೆ ಏನಾದ್ರು ಇತ್ತು ಅಂತಂದರೆ ಆ ಬಟ್ಟೆಗೆ 5 ಒಂದೊಂದು ರೂಪಾಯಿ ಕಾಯಿನನ್ನು ಹಾಕಿ, 5 ಲವಂಗವನ್ನು ಹಾಕಿ, 5 ಬಟ್ಲಡಿಕೆಯನ್ನು ಹಾಕಿ, 5 ಏಲಕ್ಕಿಯನ್ನು ಹಾಕಿ, ಅರಿಶಿನ ಕುಂಕುಮ ಇಟ್ಟು ಆ ಕೆಂಪು ಬಟ್ಟೆಯಲ್ಲಿ ಬಾಗಿಲಿಗೆ ಕಟ್ಬೋದು. ಇಲ್ಲಾಂದರೆ ಗಲ್ಲಾಪೆಟ್ಟಿಗೆಯಲ್ಲಿ ಇಟ್ಕೋಬೋದು, ಇಲ್ಲಾಂದರೆ ಬೀರು ಒಳಗಡೆ ಇಡ್ಬೋದು. ಗೋಮತಿ ಚಕ್ರ ಆಗಲಿ, ಗರುಡಗಾಯಿ ಆಗಲಿ, ಅಥವಾ ನಾನು ಹೇಳ್ತೆ ಗುಲ್ಗಂಜಿ ಅಂತ ಹೇಳಿದ್ನಲ್ಲ ಅದಾಗಿರ್ಬೋದು, ಕಮಲದ ಬೀಜ ಆಗಿರ್ಬೋದು, ₹1 ಕಾಯಿನ್ ಆಗಿರ್ಬೋದು, ಎಲ್ಲವನ್ನು ಸಹ ರೆಡ್ ಕಲರ್ ಬಟ್ಟೆನಲ್ಲೇ ಕಟ್ಟಬೇಕಾಗತ್ತೆ. ನಿಮ್ಗೆ ಏನೂ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಏನೂ ಆಗಲಿಲ್ಲ ಅಂದರೆ ಬಟ್ಲಟ್ಟಿಗೆ ಬಗ್ಗೆ ಹೇಳಿದ್ನಲ್ಲ ಅದನ್ನು ಕಟ್ಟಿ ನೋಡಿ, ಖಂಡಿತ ಒಳ್ಳೆಯದಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮನಸ್ಸಲ್ಲಿರೋ ನೆಗೆಟಿವ್ನ ತೆಗೆದಾಕಿ, ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡೋದನ್ನು ಮೊದಲು ಬಿಟ್ಟಾಕಿ, ಯಾವಳದೋ ಬಗ್ಗೆ ಮಾತಾಡೋದು, ಇನ್ಯಾವಳನ್ನೋ ಹಂಗಿಸ್ಕೊಳ್ಳೋದು, ಆಡ್ಕೊಳ್ಳೋದು, ಅಳಿಸೋದನ್ನು ಮೊದಲು ಬಿಟ್ಟಾಕಿದ್ರೆ ಖಂಡಿತ ಅಕ್ಷಯ ತದಿಗೆ ದಿನ ತುಂಬಾ ಒಳ್ಳೆಯದಾಗುತ್ತೆ. ಹೌದು ಸ್ನೇಹಿತರೆ, ಅಕ್ಷಯ ಅಂದ ತಕ್ಷಣವೇ ಚಿನ್ನ ಒಡವೆ ಅಂತಂತಲ್ಲ, ಮನಸ್ಸಿನಲ್ಲಿ ಒಳ್ಳೆಯದು ಅಕ್ಷಯವಾಗಿರಬೇಕು. ಯಾವಾಗಲೂ ಮನಸ್ಸಿನಲ್ಲಿ ಒಳ್ಳೆಯದು ಒಂದನ್ನು ಆಲೋಚನೆ ಮಾಡಿದ್ರೆ 10 ಒಳ್ಳೆಯದನ್ನು ಯೋಚನೆ ಮಾಡುವಂಥ ಬುದ್ಧಿ ನನಗೆ ಕೊಡಲಿ. ಇವತ್ತು ನನ್ನ ಆರೋಗ್ಯ ಚೆನ್ನಾಗಿದೆ, ಆ ಆರೋಗ್ಯ ಇನ್ನೂ ಚೆನ್ನಾಗಾಗಬೇಕು. ನನ್ನ ಮಕ್ಕಳು ಇವತ್ತು ಚೆನ್ನಾಗಿ ಓದ್ತಾ ಇದ್ದಾರೆ, ಇನ್ನೂ ಚೆನ್ನಾಗಿ ಓದಬೇಕು, ಅವ್ರ ಆರೋಗ್ಯ ಚೆನ್ನಾಗಿದೆಯಾ, ಚೆನ್ನಾಗಿ ಇರಬೇಕು. ನಾನು ಮಾಡೋ ಕೆಲಸಗಳೆಲ್ಲ ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂತಂದರೆ ಇನ್ನೂ ಚೆನ್ನಾಗಾಗಬೇಕು, ಏಳಿಗೆ ಆಗಬೇಕು, ಉಕ್ಕಬೇಕು ಅಂತ ಹೇಳ್ತೀವಲ್ಲ ಅದೇನೆ. ಅಕ್ಷಯ ಅಂದ ತಕ್ಷಣವೇ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಯೋಚನೆ ಮಾಡ್ತಾರೆ. ಚಿನ್ನ ಬೆಳ್ಳಿ ಅಂತ ಅನ್ನೋದಲ್ಲ, ತಿನ್ನೋ ಅನ್ನ, ಉಡೋ ಬಟ್ಟೆ, ಮಾತಾಡೋ ಮಾತು, ನಮಗಿರೋ ಆರೋಗ್ಯ, ನಮಗಿರೋ ನೆಲ, ನನಗಿರೋ ಜಲ, ಪ್ರತಿಯೊಂದು ನಮ್ಗೆ ಏನೇನು ಭಗವಂತ ಕೊಟ್ಟಿದ್ದಾನೆ, ಈ ಗಾಳಿ ಬೆಳಕು ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳಿ, ಎಲ್ಲದನ್ನು ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ. ಅಕ್ಷಯ ತದಿಗೆ ದಿನ ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ಇದ್ದರೆ ಸ್ಫಟಿಕ ತಗೊಳ್ಳಿ, ಅದಕ್ಕೆ ಕಪ್ಪು ದಾರವನ್ನು ಸುತ್ತಿ ಮನೆಯ ಹೊರಬಾಗಿಲಿನಲ್ಲಿ ಕಟ್ಟಿ, ತುಂಬ ಒಳ್ಳೆಯದಾಗುತ್ತೆ. ಮನೆ ದೇವರು, ಕುಲದೈವ, ಊರ ದೇವರನ್ನು ನೆನೆಸ್ಕೊಂಡು ಕಟ್ಟಿ. ಇಲ್ಲ ಅಂತಂದರೆ ಬಟ್ಲಡಿಕೆ ತೊಗೊಳ್ಳಿ. ನಾನು ಆಗಲೇ 8 ಬಟ್ಲಡಿಕೆ ತೊಗೋಬೋದು, ಇಲ್ಲಾಂದರೆ 5 ಬಟ್ಲಡಿಕೆಯನ್ನು ತೊಗೋಬೋದು. ಸಾಮಾನ್ಯವಾಗಿ ಲಕ್ಷ್ಮೀ ಸ್ವರೂಪ 8 ತಗೊಳ್ಳಿ. ₹8 ಕಾಯಿನ್ ತಗೊಳ್ಳಿ, 8 ಏಲಕ್ಕಿ ತಗೊಳ್ಳಿ, 8 ಲವಂಗವನ್ನು ತಗೊಂಡು ಅದನ್ನು ಸಹ ರೆಡ್ ಕಲರ್ ಬಟ್ಟೆನಲ್ಲಿ ಮಾಡಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಮನೆಯ ಒಳಬಾಗಿಲಿಗೆ ಕಟ್ಟಬಹುದು. ಏನು ಗುಲಗಂಜಿ ಆಗಿರ್ಬೋದು, ಕಮಲದ ಬೀಜ ಆಗಿರ್ಬೋದು, ಗೋಮತಿ ಚಕ್ರ ಆಗಿರ್ಬೋದು, ಕವಡೆ ಆಗಿರ್ಬೋದು, ಇವೆಲ್ಲವನ್ನು ಸಹ ರೆಡ್ ಕಲರ್ ಬಟ್ಟೆನಲ್ಲೇ ಕಟ್ಟಿ ಪೂಜೆ ಮಾಡಿ ಮನೆಯ ಒಳಬಾಗಿಲಿಗಾದಂಗೆ ಕಟ್ಟಬೇಕಾಗತ್ತೆ. ಇಷ್ಟರಲ್ಲಿ ಯಾವುದಾದ್ರೂ ಒಂದು ಮಾಡಿ ಒಳ್ಳೆಯದಾಗುತ್ತೆ. ಮಕ್ಕಳಿಗೆ ಬೈಯೋಕೆ ಹೋಗಬೇಡಿ, ಗಂಡನಿಗೆ ಬೈಯೋಕೆ ಹೋಗಬೇಡಿ. ಗಂಡ ಒಂದು ಮಾತಂದ್ರೂ ತಲೆ ತಗ್ಗಿಸ್ಕೊಂಡು ಹೋಗಿ ಮನೆಗೆ ಸಾಧ್ಯವಾದಷ್ಟು ದಿನಸಿಯನ್ನು ತೊಗೊಂಡು ಬನ್ನಿ. ದಿನಸಿ ತೊಗೊಂಡು ಬಂದು ಮನೆಗೆ ಬಿಡಿ, ತುಂಬ ತುಂಬ ತುಂಬಾ ಒಳ್ಳೆಯದಾಗುತ್ತೆ. ದಯವಿಟ್ಟು ಅವತ್ತು ಹಾಸ್ಪಿಟ್ಲಿಗೆ ಹೋಗೋದು, ಹಾಸ್ಪಿಟ್ಲಿಂದ ಮಾತ್ರೆ ತೊಗೊಂಬರೋದು, ಎಮರ್ಜೆನ್ಸಿ ಅಂದರೆ ಹೋಗಿ, ಬಟ್ ಎಮರ್ಜೆನ್ಸಿಯಿಂದ ಇಲ್ಲ ಅಂತಂದರೆ ಖಂಡಿತ ಹೋಗಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.